ರುದ್ರಾಂಬೆ? ರಾಣಿ ತಿರುಮಲಾದೇವಿಯವರು ಬೆಳಗಿನಿಂದ 3-4 ಬಾರಿ ವಾಂತಿ ಮಾಡಿಕೊಂಡ್ರು. ರುದ್ರಾಂಬೆ, ಒಡನೆಯ ಹೋಗಿ ಅರಮನೆ ವೈದ್ಯರನ್ನು ಬಂದು ಪರೀಕ್ಷಿಸುವಂತೆ ಹೇಳು. ನಂಜವೇ, ತಂಗಿಗೆ ಮೈ ಹುಷಾರಿಲ್ಲವೆಂದು ಮುಂಚೆ ಬಂದು ನನಗೆ ತಿಳಿಸಬಾರದಾಗಿತ್ತೆ. ನಡೆ ಹೋಗೋಣ. ಮಹಾರಾಣಿ ಮಹಾರಾಣಿ! ಏನು ಗೌರಾಂಬೆ, ಸ್ವಲ್ಪ ಹೊತ್ತಿಗೆ ಮುಂಚೆ ರಾಣಿ ತಿರುಮಲಾದೇವಿಯವರು ತಲೆ ಸುತ್ತಿ ಕೆಳಗೆ ಬಿದ್ದು ಬಿಡುವುದರಲ್ಲಿದ್ದರು. ಹಾಗೇನು? ನಡೆ ಹೋಗಿ ನೋಡಿಕೊಂಡು ಬರೋಣ, ಬನ್ನಿ. ತಂಗಿ, ಮಹಾರಾಣಿ. ಹೇಳಬೇಡಮ್ಮ, ಮಲಗಿಕೋ. ನಿನಗೆ ಮೈ ಸ್ವಸ್ಥವಿಲ್ಲವೆಂದು ತಿಳಿದು ಒಡನೆಯೇ ಓಡಿ ಬಂದೆ. ವೈದ್ಯರಿಗೆ ಹೇಳಿ ಕಳಿಸಿದ್ದೇನೆ, ಇನ್ನೇನು ಬರಬಹುದು. ಅಯ್ಯೋ, ನನಗಂತದ್ದೇನು ಇಲ್ಲ ಅಕ್ಕ. ಬೆಳಗ್ಗೆ 1 ಸಾರಿ ವಾಂತಿ ಆಯ್ತು ಅಷ್ಟೇ. ಆದರೂ ನಾವು ಯಾವುದನ್ನು ಉದಾಸೀನ ಮಾಡಬಾರದು. ಈಗ ಸಣ್ಣದಾಗಿ ತೋರಿದ್ದು ಆಮೇಲೆ ದೊಡ್ಡದಾಗುತ್ತೆ. ಹಾಗೇನು ಇಲ್ಲ ಅಕ್ಕ. ಮತ್ತೆ ಹಾಗೇನು? ತಂಗಿ ತಂಗಿ ತಂಗಿ, ನಿಜವಾಗಿಯೂ ನೀನು ಪುಣ್ಯವಂತೆ. ಹೆಣ್ಣು ಹಂಬಲಿಸಿ ದೇವರನ್ನು ಬೇಡಿ ಪೂಜೆ ಮಾಡಿ ಪಡೆಯುವ ಪುಣ್ಯಫಲ ನಿನ್ನದಾಗಿದೆ ಅಮ್ಮ. ಈ ಸಿಹಿ ಸುದ್ದಿಗಾಗಿ ಎಷ್ಟು ದಿವಸದಿಂದ ಕಾದಿದ್ದೆನು, ಎಷ್ಟು ದೇವರನ್ನೇ ಹರಕೆ ಹೊತ್ತಿದ್ದೆನು. ತಂಗಿ, ನಿನಗೆ ಕೆಮ್ಮಣ್ಣು ತಿನ್ನುವ ಆಸೆ ಇದೆಯೇನು? ಏಕೆ ಹಾಗೆ ಕೇಳುತ್ತಿದ್ದೀರಕ್ಕ? ಇಂಥ ಸಮಯದಲ್ಲಿ ಕೆಮ್ಮಣ್ಣು ತಿನ್ನುವ ಆಸೆ ಹುಟ್ಟಿದರೆ ಧರಣಿ ಆಳುವ ಪುತ್ರ ಹುಟ್ಟುತ್ತಾನಂತೆ. ಇಲ್ಲಿ ನೋಡು ತಂಗಿ, ಇನ್ನು ಮೇಲೆ ಹೀಗೆಲ್ಲ ಸುಮ್ಮನೆ ಎದ್ದು ಕೂತು ಮಾಡಬಾರದು, ಓಡಾಡಬಾರದು, ವೃಥಾ ಆಯಾಸ ಮಾಡಿಕೊಳ್ಳಬಾರದು. ಆದಷ್ಟು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಆಗಲಿ ಮಹಾರಾಣಿ. ಈ ಮನೆ ಬೆಳಗುವ ಮಂಗಳ ಬೆಳಕಿನ ವೀರ ಮಾತೆಯಮ್ಮ ನೀನು. ನಾನು ಹೇಳಿದಂತೆ ಚಾಚು ತಪ್ಪದೆ ನಡಿಬೇಕು. ಏನು, ನಾನು ಬರ್ಲಾ? ಆಗಲಿ ಅಕ್ಕ. ನೀನು ಹೇಳಬೇಡಮ್ಮ, ವಿಶ್ರಾಂತಿ ತೆಗೆದುಕೋ. ನಾನು ಮತ್ತೆ ಬಂದು ನಿನ್ನನ್ನು ಕಾಣು. ನಂದವೇ, ಅಕ್ಕನವರಿಗೆ ನನ್ನನ್ನು ಕಂಡರೆ ಎಷ್ಟೊಂದು ಅಕ್ಕರೆ ಅಲ್ಲವೇ? ಬೆಳ್ಳಿಗಿರುವುದೆಲ್ಲ ಹಾಲಲ್ಲ. ಅಂದರೆ ಈ ರಾಜ್ಯದ ಪಟ್ಟದರಸಿ ನೀವೋ ಅವರ? ಇದೇನು ಹೊಸದಾಗಿ ಕೇಳುತ್ತಿರುವೆ? ದಾಸಿ ಜನರಲ್ಲ ಅವರನ್ನು ಮಹಾರಾಣಿ ಎನ್ನುವುದು ಹಾಗಿರಲಿ, ನೀವು ಸಹ ಅವರನ್ನು ಮಹಾರಾಣಿ ಎಂದೇ ಕರೆಯುವುದಲ್ಲ. ನಿಮ್ಮ ಪಟ್ಟದರಸಿಯ ಪಟ್ಟ ಕಣ್ಣೊರೆಸುವುದಕ್ಕೆ ಮಾತ್ರ. ನಿಜವಾದ ಪಟ್ಟದರಸಿ ಅವರೇ. ನಂದವೇ, ಹುಚ್ಚರಂತೆ ಮಾತಾಡಿ ಹಾಲಿನ ಕೊಡದಲ್ಲಿ ಹುಳಿ ಹಿಂಡಲು ನೋಡಬೇಡ. ಅಕ್ಕನವರಲ್ಲಿ ತ್ಯಾಗದ ಹೊಂಬೆಳಕಿರುವುದೇ ವಿನಃ ಸ್ವಾರ್ಥದ ಕತ್ತಲೆ ಇಲ್ಲ. ಅವರು ಎಂತಹ ತ್ಯಾಗ ಮಾಡಿ ನನ್ನನ್ನೇ ಮನೆ ತುಂಬಿಸಿಕೊಂಡರು. ಅಂತಹ ವಾತ್ಸಲ್ಯ ಮೂರ್ತಿ ಮೇಲೆ ಮತ್ತೆ ಇಂತಹ ಮಾತಾಡಿದ ಮಾತುಗಳನ್ನಾಡಿ ಜೋಕೆ. ಮಹಾಪ್ರಭು, ಚೀನಾ ದೇಶದಿಂದ ಚಿನ್ಯೂಸಿನ್ ಎಂಬ ಪ್ರವಾಸಿಗರು ತಮ್ಮ ದರ್ಶನಾಕಾಂಕ್ಷಿಗಳಾಗಿ ಬಂದಿರುವರು. ಬನ್ನಿ ಮಿತ್ರರೇ, ಬನ್ನಿ. ಹೊರದೇಶದಿಂದ ಬರುವ ಪ್ರವಾಸಿಗರು ನಮ್ಮ ಆತ್ಮೀಯ ಅತಿಥಿಗಳು. ಅವರಿಗೆ ನಮ್ಮಲ್ಲಿ ಯಾವಾಗಲೂ ಸ್ವಾಗತವುಂಟು. ನಮ್ಮ ವಿಜಯನಗರದ ಪ್ರವಾಸ ಮುಗಿಸಿದ್ದೀರಾ? ನಿಮ್ಮ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಪುಷ್ಟಿ ತುಷ್ಟಿ ಕಾಣುತ್ತಿರುವುದು. ಜನರೆಲ್ಲ ತುಂಬಾ ಸಂತೋಷದಿಂದಿರುವರು. ಎಲ್ಲಿ ನೋಡಿದ್ರು ಭವ್ಯವಾದ ಅರಮನೆಗಳೇ ಮತ್ತು ರಾಜಬೀದಿಗಳಲ್ಲಿ ಅಸಂಖ್ಯಾತವಾದಂತಹ ವಜ್ರ ವೈಢೂರ್ಯಗಳನ್ನು ರಾಶಿ ಹಾಕಿಕೊಂಡು ವರ್ತಕರು ವ್ಯಾಪಾರ ಮಾಡುತ್ತಿರುವರು. ನಿಜವಾಗಿಯೂ ಇದೊಂದು ಸ್ವರ್ಗ ಭೂಮಿ. ನಮ್ಮ ರಾಜ್ಯದ ಬಗ್ಗೆ ನಿಮಗಿರುವ ಸದಭಿಪ್ರಾಯಕ್ಕೆ ನಾವು ಆಭಾರಿಗಳಾಗಿದ್ದೇವೆ. ನಿಮ್ಮ ವರ್ಣನೆಯನ್ನು ಕೇಳಿ ದುರಾಶೆಯಿಂದ ಕೂಡಿ ಇಲ್ಲಿನ ಐಶ್ವರ್ಯವನ್ನು ದೋಚುವ ದುರುದ್ದೇಶದಿಂದ ನಿಮ್ಮವರು ಹಿಮಾಲಯವನ್ನು ದಾಟಿ ಇತ್ತ ಬರಕೂಡದು. ಹಾಗೆ ಬಂದರೆ ನಾವು ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕಾಗುತ್ತದೆ. ಈ ಎಚ್ಚರಿಕೆಯ ಮಾತುಗಳನ್ನು ನಾವು ಸದ್ಭಾವನೆಯಿಂದ ಹೇಳುತ್ತಿರುವೆ, ಪರಂತು ನಿಮ್ಮವರ ಭೀತಿಯಿಂದಲ್ಲ. ಇದನ್ನು ನಿಮ್ಮವರಿಗೆ ತಿಳಿಸಿಬಿಡಿ. ಮಹಾಮಂತ್ರಿಗಳೇ, ಪ್ರಭು, ಇವರ ವಿಜಯನಗರ ಪ್ರವಾಸದಲ್ಲಿ ಇವರಿಗೆ ಯಾವ ಕುಂದುಕೊರತೆಗಳು ಏರ್ಪಡದಂತೆ ನೋಡಿಕೊಳ್ಳಿ. ಇವರು ಸ್ವದೇಶಕ್ಕೆ ತೆರಳುವಾಗ ನಮ್ಮ ಅಭಿಮಾನದ ದ್ಯೋತಕವಾಗಿ ನಮ್ಮಲ್ಲಿನ ಕಲಾ ಪ್ರಪೂರ್ಣವಾದ ವಸ್ತುಗಳನ್ನು ಬಹುಮಾನಿಸಿ ಕಳುಹಿಸಿಕೊಡಿ. ಮಹದಾಜ್ಞೆ. ಪ್ರಭು, ಪೋರ್ಚುಗೀಸ್ ರಾಯಭಾರಿಗಳಾದ ಅಲ್ಬುಕರ್ಕರವರ ಕಡೆಯಿಂದ
ಆರ್ಥರ್ ಲೂಯಿ ಎಂಬುವರು ತಮ್ಮ ದರ್ಶನಾರ್ಥವಾಗಿ ಬಂದಿರುವರು. ಖಾವಂದರಿಗೆ ಜಯವಾಗಲಿ. ಆರ್ಥರ್ ಲೂಯಿಗಳು ಅಪರೂಪ ದರ್ಶನ. ಇಷ್ಟು ದಿನಗಳ ಮೇಲಾದರೂ ನಿಮಗೆ ನಮ್ಮ ನೆನಪಾಯಿತಲ್ಲವೇ? ತಮ್ಮ ಮಾತು ನಮಗೆ ಅರ್ಥವಾಗಲಿಲ್ಲ. ಅರ್ಥವಾಗಲಿಲ್ಲ? ನಾವು ನಿಮಗೆ ಕುದುರೆಗಳಿಗಾಗಿ 30,000 ವರಹಗಳನ್ನು ಕಳುಹಿಸಿ 6 ತಿಂಗಳುಗಳ ಮೇಲಾಯ್ತಲ್ಲ. ಕೇವಲ 3 ತಿಂಗಳುಗಳಲ್ಲೇ ಒದಗಿಸುತ್ತೇವೆಂದು ಹೇಳಿದ್ದೀರಿ. ಎಲ್ಲಿ ಕುದುರೆಗಳು? ಖಾವಂದರು ಕ್ಷಮಿಸಬೇಕು. ಅರೇಬಿಯಾದಿಂದ ಕುದುರೆಗಳು ಬರುವುದು ತಡವಾಗಿದೆ. ಅರೇಬಿಯಾದಿಂದ ಬರುವ ಕುದುರೆಗಳಿಗಾಗಿ ತಡವಾಗಿದೆಯೋ ಅಥವಾ ನಮಗಾಗಿ ಬಂದ ಕುದುರೆಗಳನ್ನು ನಮ್ಮ ಶತ್ರುಗಳಾದ ಬಿಜಾಪುರದ ಸುಲ್ತಾನರಿಗೆ ಒದಗಿಸಿದ್ದರಿಂದ ತಡವಾಗಿದೆಯೋ? ಹಾಗೇನಿಲ್ಲ ಖಾವನ್. ಲೋಯಿಗಳೇ, ನೀವವರಿಗೆ ಎಷ್ಟು ಕುದುರೆಗಳನ್ನು ಒದಗಿಸಿದ್ದೀರಿ? ನಿಮ್ಮ ಒಪ್ಪಂದದ ಕರಾರುಗಳೇನು? ಎಲ್ಲವನ್ನೂ ನಾವು ಅರಿತಿದ್ದೇವೆ. ಆ ಕರಾರು ಬೇರೆ ವಿಷಯ. ಅದಕ್ಕೂ ನಿಮ್ಮ ಒಪ್ಪಂದಕ್ಕೂ ಏನು ಸಂಬಂಧವಿಲ್ಲ. ಯಾರು ಹಾಗೆಂದವರು? ಇದು ನೇರವಾಗಿ ನಮಗೆ ಸಂಬಂಧಪಟ್ಟ ವಿಷಯ. ಎಲ್ಲಿಂದಲೋ ವ್ಯಾಪಾರಕ್ಕಾಗಿ ಬಂದ ನಿಮಗೆ ಜಾಗವನ್ನು ಕೊಟ್ಟು ಹಣವನ್ನು ಕೊಟ್ಟು ನಮ್ಮ ಶತ್ರುಗಳಾದ ಸುಲ್ತಾನರಿಗೆ ಒದಗಿಸಲು ನಿಮ್ಮಲ್ಲಿ ಕುದುರೆಗಳಿವೆ, ನಮಗೆ ಒದಗಿಸಲು ಮಾತ್ರ ನಿಮಗೆ ಸಾಧ್ಯವಿಲ್ಲ ಅಲ್ಲವೇ? ಪ್ರಭು, ನನ್ನದೊಂದು ದಿನ ಇವರನ್ನು ಬಂಧನದಲ್ಲಿರಿಸಿ ಪೋರ್ಚುಗೀಸರು ನಮಗೆ ಕೊಡಬೇಕಾದ ಕುದುರೆಗಳನ್ನು ಕೊಟ್ಟ ನಂತರವೇ ಇವರನ್ನು ಬಿಡುಗಡೆ ಮಾಡಬಹುದೆಂದು ನನ್ನ ಅಭಿಪ್ರಾಯ. ಭಯಪಡುತ್ತಿರುವಿರಾ ಲೋಯಿಗಳೇ? ಹೆದರದಿರಿ. ದೂತರನ್ನು ಬಂಧಿಸುವುದು ವಿಜಯನಗರದ ಸತ್ಸಂಪ್ರದಾಯದಲ್ಲೇ ಇಲ್ಲ. ನೀವು ನಿರ್ಭಯವಾಗಿ ಹೋಗಬಹುದು. ಆದರೆ ಒಂದು ಮಾತು, ವಿಜಯನಗರಕ್ಕೆ ದ್ರೋಹ ಬಗೆದವರನ್ನು ನಾವು ಎಂದಿಗೂ ಕ್ಷಮಿಸಲಾರೆವು. ನಾವು ಕೇಳಿದಷ್ಟು ಕುದುರೆಗಳನ್ನು, ಫಿರಂಗಿಗಳನ್ನು, ಬಂದೂಕುಗಳನ್ನು ಒಡನೆಯೇ ಪೂರೈಸಬೇಕು. ಆಗಲಿ ಖಾವನ್. ಅಷ್ಟೇ ಅಲ್ಲ, ನೀವು ನಮ್ಮ ಶತ್ರುಗಳ ವ್ಯವಹಾರ ಈಗಲೇ ನಿಲ್ಲಿಸಬೇಕು. ಇಲ್ಲವಾದಲ್ಲಿ ಗೋವೆಯನ್ನು ಧೂಳೀಪಟವೆಬ್ಬಿಸಿ ಪೋರ್ಚುಗೀಸರನ್ನು ಕಡಲಾಚಿ ಧೂಳಿ ಬಿಡುತ್ತೇವೆ. ಇದನ್ನು ನಿಮ್ಮ ಆಲ್ಬುಕರ್ಕರಿಗೆ ತಿಳಿಸಿ. ಹೋಗಿ. ಜಾನಕಿ, 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 ಏನ್ ಮಾಡ್ತಾ ಇದೀಯೇ? ಬಾಗಿಲು ತೆಗೆ. ಯಾಕ್ರಿ ಒಂದೇ ಸುಮ್ಮನೆ ಜಾನಕಿ 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 ಅಂತ ಕಿರ್ಸ್ಕೊತಾ ಇದ್ದೀರಿ? ಇನ್ನೇನೇ ಮಾಡ್ಲಿ, 3-4 ಸಾರಿ ಬಾಗಿಲು ಹೊಡೆದು ಹೋಗೋ ಕುಟ್ಟಿದ್ರು ಕೂಡ ಬರ್ಲಿಲ್ಲ, ತೆಗಿಲಿಲ್ಲ. ನನಗೇನೋ ಒಂಥರ ಆಯ್ತು. ಈ ಜಾನಕಿನ ಈ ರಾಮನಿಂದ ಯಾವನಾದ್ರೂ ರಾವಣ ಸನ್ಯಾಸಿ ಹಾರಿಸ್ಕೊಂಡು ಹೋಗ್ಬಿಟ್ಟೇನು ಅಂತ ಅನುಮಾನ ಆಗತ್ತು. ಕಿರ್ಚ್ಕೊಂಡೆ. ಕಿರ್ಚ್ಕೊಂಡ್ರಿ. ಏನ್ರಿ ಇದು ಗಂಟು? ನಿಮ್ಮ ಅಪ್ಪನ ಮನೆ ಗಂಟಲ್ಲ, ನಾನು ಪೂರ್ವ ಜನ್ಮದಲ್ಲಿ ಗಳಿಸಿದ ಪುಣ್ಯದ ಗಂಟು. ಅರಮನೆ ಖಜಾನೆ ಕೊಳ್ಳೆ ಹೊಡೆದ್ರೇನು? ಕೊಳ್ಳೆ ಅಲ್ಲ ಕಣೆ, ಕೃಷ್ಣದೇವರಾಯರು ಹುಟ್ಟಿದೆ ಒಂದು ಪಿಳ್ಳೆ. ಪಿಳ್ಳೆ? ಎಂಥ ಪಿಳ್ಳೆ? ಮಹಾಲಕ್ಷ್ಮಿ ಆಗಿರು ನಿನ್ನಂಥ ಒಂದು ಹೆಣ್ಣು ಪಿಳ್ಳೆ. ಅವ್ರ ಹೆಣ್ಣು ನಮ್ಗೆ ಹೊನ್ನು ಹೇಳಲ್ವೇ, ಉಂಡು ಹೋದ ಕೊಂಡು ಹೋದ ಅಂತ. ಜಾನಕಿ, ಜಾನಕಿ, ಆ ಸಂದರ್ಭದಲ್ಲಿ ನಿನಗೆ ಗ್ಯಾಪ್ ಅವನ್ಬಿಡ್ತು, ಸ್ವಲ್ಪ ಹೆಚ್ಚಿಗೆನೆ. ತಾಯಿ ಭುವನೇಶ್ವರಿ, ನಮ್ಮ ಮಹಾರಾಜರಿಗೆ ಹೀಗೇನೆ ಪ್ರತಿ ವರ್ಷ 2 ಮಕ್ಕಳು ಹುಟ್ಟೋ ಹಾಗೆ ಮಾಡಮ್ಮ. ಏನೇ ಬಹುಮಾನಕ್ಕೋಸ್ಕರ ಬಾಯಿ ತುಂಬಾ ಹರಿಸೋ ಚಾಳಿ ನಿಮ್ಮಪ್ಪನಿಂದ ನಿನಗೂ ಬಂತೇನೆ? ಯಾಕ್ರಿ ಮಾತು ನಮ್ಮ ಅಪ್ಪನ ಅನ್ನೋದು ನೀವು? ಅಂದೆ ಇನ್ನೇನೇ ಮಾಡ್ಲಿ, ಮುಖ ನೋಡಿ ಮಣೆ ಹಾಕೋ ಮಹನೀಯನಲ್ವೇ ನಮ್ಮ ಮಾವ. ಎಲ್ಲಿ ನಿನ್ನ ಪಿತೃ, ಆರನ ಶತ್ರು. ಲಂಬೋದರ ಲಕುಮಿಕರ, ಲಂಬೋದರಾಯ ನಮಃ. ಲಂಬೋದರ ಲಂಬೋದರಾಯ ನಮಃ. ಲಂಬೋದರ ಲಕುಮಿಕರ, ಲಂಬೋದರ ಲಕುಮಿಕಾಯ ನಮಃ. ಏನೇ ಜೋಡಿ ನರ್ಲಾಟ. ನಮ್ಮಪ್ಪ ಪಕ್ಕದ ಮನೆ ಸುಬ್ಬಾ ಜೋಸ್ರಿಗೆ ಸಂಗೀತ ಪಾಠ ಹೇಳ್ಕೊಡ್ತಿದ್ದಾರೆ. ಕೇಳೋರ್ಯಾರು? ಮಹಾರಾಜರು. ಅಲ್ಲ ಕಣೆ, ಈ ಸಂಗೀತ ಕೇಳಿ ನಾನೇ ಕೂತ್ಕೊಳ್ಳೋಕ್ ಆಗ್ಲಿಲ್ಲ, ಇನ್ನು ಮಹಾರಾಜರ ಅವಸ್ಥೆ ಏನಾಗೋಣ? ಯಾಕ್ರಿ ಹಾಗಂತೀರಿ? ಸುಬ್ಬಾ ಜೋಸ್ರಿ ಸಂಗೀತ ಕಲ್ತು ಈ ವರ್ಷ ದಸರಾದಲ್ಲಿ ಮಹಾರಾಜರೆದುರಿಗೆ ಸಂಗೀತ ಕಚೇರಿ ಮಾಡ್ಬೇಕಂತೆ. ಲೇ, ದಸರಾ ಒಂದೇ ವಾರ ಇದೆಯಲ್ಲೇ? ಆ 1 ವಾರದಲ್ಲಿ ಹೇಳ್ಕೊಟ್ರೆ ನಮ್ಮಪ್ಪನಿಗೆ 500 ವರಹ ಕೊಡ್ತಾರಂತೆ ಕಣ್ರಿ. 1 ವಾರದಲ್ಲಿ ಸಂಗೀತ ವಿದ್ವಾಂಸ, ಅದರಲ್ಲೂ ನಮ್ಮ ಮಾವನ ತರಬೇತಿ. ಲಂಬೋದರ ಲಕುಮಿಕರ, ಲಂಬೋದರಾಯ ನಮಃ. ಲಕುಮಿಕರಾಯ ನಮಃ. ಲಂಬೋದರ ಲಂಬೋದರಾಯ ನಮಃ. ಲಕುಮಿಕರ, ಲಕುಮಿಕರಾಯ ನಮಃ. ಈಗಲ್ಲ, ಸರಿ ಮಾಗರಿ ಸರಿಮಾಗರಿಹಿ ಸರಿಗರಿಸ ಸರಿಗರಿಸಹ ಸರಿ ಮಾಗರಿ ಸರಿಗರಿಸ ಸರಿಮಾಗರಿಹಿ ಸರಿಗರಿಸಹ. ಸ್ವರ ಎಲ್ರಿ? ಈಗ ತಾನೇ ಗುರುಗಳೇ ಕೊಟ್ಟೆ ನಾನು. ವರ ಕೊಟ್ರಿ, ಸ್ವರ ಎಲ್ಲಿ? ಅಯ್ಯ ಹುಡುಕ್ತಿರಲ್ರಿ. ಹೋಗ್ಲಿ, ಸಾಪ ಶ್ರುತಿ ಶುದ್ಧವಾಗಿ ಹೋಗಿ ಹೇಳಿ.
ಮೇಲೇನ್ರಿ ಕೇಳಿದ್ರ ಈ ರಾಗಾಲಾಪನಿನ? ಅಯ್ಯಪ್ಪ ತಡೆಯಕ್ಕಾಗಲ್ಲ ಈ ರೋಗ ಅಲ್ಲಪ್ರೆ. ಅಪ್ಪೋ ಪಲ್ಲವಿ ಬಿಡಿ, ಚರಣಕ್ಕೆ ಬನ್ನಿ. ಅದಲ್ರಿ ಸಿದ್ಧಚಾರಣ ಸಿದ್ಧಚಾರಣಾಯ ನಮಃ, ಗಣ ಸೇವಿತ ಗಣಸೇವಿತಾಯ ನಮಃ, ಸಿದ್ಧಿ ವಿನಾಯಕ ಸಿದ್ಧಿ ವಿನಾಯಕಾಯ ನಮಃ, ತೇ ನಮೋ ನಮೋ. ತೇ ನಮೋ ನಮಃ. ನಾಯಿ ಬಗಳ್ತಾ ಇದ್ಯಾ? ನಾನು ಬೊಗಳಿಲ್ಲ ಗುರುಗಳೇ, ಮತ್ತೆ ನಾಯಿ ಬೊಗಳ್ತಾ ಇದೆ. ನಾಯಿ ಬಗಳ್ತಾ ಇದ್ಯಾ? ನಾಯಿ ಯಾಕೆ ಬಂತು? ನಾಯಿ ಮುಂದೆ ಇದೆ. ರಾಮಕೃಷ್ಣ, ರಾಮಕೃಷ್ಣ, ಏನು ನೀನು ಮಾಡ್ತಾ ಇರೋ ಕೆಲಸ? ಒಂದು ವಾರದೊಳಗಾಗಿ ಕರಿ ನಾಯಿ ಬಿಳಿ ನಾಯಿ ಮಾಡಿದ್ರೆ 500 ವರಹ ಕೊಡ್ತಾರಂತೆ. ಅದಕ್ಕೋಸ್ಕರ ಹಾಕೊಂಡು ಉಚ್ಚುತ್ತಾ ಇದ್ದೀನಿ. ಕರಿ ನಾಯಿನ ಬಿಳಿ ನಾಯಿ ಮಾಡ್ತೀಯಾ? ಜಾನ್ಕಮ್ಮ, ಜಾನ್ಕಮ್ಮ, ಏನಪ್ಪ? ಬೇಗ ಹೋಗು, ನಿಂಬೆ ತಗೊಂಡ್ ಬಾ. ನಿಂಬೆ ಹಣ್ಣಿದ್ರೆ ಕರಿ ನಾಯಿ ಬಿಳಿ ನಾಯಿ ಆಗತ್ತೀಯಪ್ಪ? ನಾಯಿಗಲ್ಲ ತಾಯಿ, ನಿನ್ನ ಗಂಡನಿಗೋಸ್ಕರ. ಅವ್ರಿಗೇನಾಗಿದೆ? ಹುಚ್ಚ ಹಿಡಿದಿದೆ, ಬೇಗ ಹೋಗಮ್ಮ ತಗೊಂಡ್ ಬಾ. ಬೇಗ ತಗೊಂಡು ಬಾ. ಹುಚ್ಚಿಡಿದಿರೋದು ನನಗಲ್ಲ, ನಿಮ್ಮ ಅಪ್ಪನಿಗೆ. ನನಗ್ಯಾಕ ಹುಚ್ಚ ಹಿಡಿಯುತ್ತೆ? ಹುಚ್ಚು ನಿನ್ಗೆ ಹಿಡಿಲಿ, ನಿಮ್ಮ ಅಪ್ಪನಿಗೆ ಹಿಡಿಲಿ, ನಿಮ್ಮ ಅಜ್ಜನಿಗೆ ಹಿಡಿಲಿ. ನೋಡ್ದೆ ಜಾನಕಿ, ನೋಡ್ದೆ ನಿಮ್ಮ ಅಪ್ಪನ ಹುಚ್ಚಿಡಿದೆ ಹೇಗಾಗ್ತದೆ. ಬೇಗ ಹೋಗಿ ನಿಮ್ಮ ತಂದು ನಿಮ್ಮ ಅಪ್ಪನ ತಲೆ ಹುಚ್ಚು. ರಾಮಕೃಷ್ಣ, ಕರಿ ನಾಯಿನ ಬಿಳಿ ನಾಯಿ ಮಾಡ್ತೀನಿ ಅಂತ ಪ್ರಯತ್ನ ಪಡ್ತಾ ಇದೆಯಲ್ಲ, ಹುಚ್ಚು ನಿನಗೋ ನನಗೋ ಯಾರಾದ್ರೂ ಕೇಳಯ್ಯ. ಅಲ್ಲ ಮಾವ, ಸಂಗೀತದ ಗಂಧವೇಲದವನು ಸಂಗೀತ ವಿದ್ವಾಂಸ ಆಗೋ ಆಗಿದ್ರೆ ಈ ಕರಿ ನಾಯಿ ಯಾತ ಬಿಳಿ ನಾಯಿ ಆಗ್ಬಾರ್ದು? ಯಾವುದಕ್ಕೂ ಪೂರ್ವ ಜನ್ಮದ ಸಂಸ್ಕಾರ ಬೇಕು. ಅಂದ್ರೆ ನನಗೆ ಸಂಗೀತ ಬರೋಣಂತೀರಾ? ಖಂಡಿತವಾಗಿಯೂ ನಮ್ಮ ಮಾವನ ಆಣೆಗೂ ಈ ಜನ್ಮದಲ್ಲಿ ನಿಮ್ಮ ಸಂಗೀತ ಬರೋಲ್ಲ. ಏನ್ ಗುರುಗಳೇ, ಸಂಗೀತ ಹೇಳ್ತಾನೆ ಅಂತೇಳಿ ದುಡ್ಡು ಕಿತ್ಕೊಂಡಿದ್ದೀರಾ? ಕುಡಿಯಲ್ಲಿ. ರಾಮಕೃಷ್ಣ, ಅಪ್ಪಾಜಿ, ಓಹೋ ಸಾಮ್ರಾಟರು, ಬನ್ನಿ, ಹೀಗೆ ಬನ್ನಿ, ಚಿತ್ತೈಸಿ. ನಮ್ಮಲ್ಲಿ ಮಾತನಾಡಬೇಕಾದ ಕಾವ್ಯಭಾರವೇನಾದ್ರೂ ಇತ್ತೆ? ನೀವು ಬಿಡುವಾಗಿದ್ದರೆ ಮಾತನಾಡುವುದಿತ್ತು. ಹಾಗೇನು? ಸ್ವಲ್ಪ ಅವಕಾಶ ಕೊಡಿ, ಬಿಡುವು ಮಾಡಿಕೊಳ್ಳುತ್ತೇವೆ. ಗೋವಿಂದ, ನಾಳೆ ಸಂಜೆ ಒಳಗಾಗಿ ಈ ತಾಳಪತ್ರಗಳನ್ನೆಲ್ಲ ಆಯಾ ಪಾಳೆಗಾರರಿಗೆ ತಲುಪಿಸಬೇಕು. ತಿಮ್ಮಣ್ಣ, ಅಪ್ಪಾಜಿ, ಈ ತಾಳಪತ್ರಗಳೆಲ್ಲ ಸಂಸ್ಥಾನಿಕರ ಕೈಗೆ ಸಕ್ರಮವಾಗಿ ಸೇರಬೇಕು. ಆದಷ್ಟು ಜಾಗ್ರತೆ, ಅವರಿಂದ ನಮ್ಮ ಬೊಕ್ಕಸಕ್ಕೆ ಸಂದಾಯವಾಗಲೇಬೇಕಾದ ಕಪ್ಪ ಕಾಣಿಕೆಗಳೆಲ್ಲ ಬಂದು ಸೇರಬೇಕು. ಈಗ ಸ್ವಲ್ಪ ಬಿಡುವಿದೆ. ಹೇಳಿ, ನಮ್ಮಲ್ಲಿ ಮಾತನಾಡಬೇಕಾದ ಸನ್ನಿಧಾನದ ಸ್ವಂತ ವಿಷಯವೇ ಅಥವಾ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ? 2 ವಿಷಯಗಳು ಉಂಟು. ಸ್ವಲ್ಪ ತಾಳಿ, ಬಂದೆ. ಇಷ್ಟೊಂದು ತಾಳಪತ್ರದೋಲೆಗಳು ಎಲ್ಲಿಂದ ಬರುತ್ತವೆ ಅಪ್ಪಾಜಿ? ತಮ್ಮ ಆಳ್ವಿಕೆಯಲ್ಲಿರುವ ಎಲ್ಲಾ ನಾಡಗಡಿಗಳಿಂದ ಇದೆಲ್ಲ ದಿನಚರಿ ಬರುವ ಅಂಚೆ. ಹೌದು, ಇದಕ್ಕೆಲ್ಲ ಪ್ರತ್ಯುತ್ತರ ಮಾರುತ್ತರಗಳನ್ನು ಎಷ್ಟು ದಿನಕ್ಕೊಮ್ಮೆ ಕಳುಹಿಸುತ್ತೀರಿ? ದಿನಚರಿ ಅಂಚೆಗೆ ಎಷ್ಟೋ ದಿನಗಳೊಮ್ಮೆ ಉತ್ತರ ಕಳುಹಿಸಿದ್ರೆ ಆಡಳಿತ ನೆಟ್ಟಗಿದ್ದಿದೆ. ಆಯಾ ದಿನವೇ ಆಯಾ ಗಡಿಗಳಿಗೆ ಕಳುಹಿಸಿಬಿಡುತ್ತೇವೆ. ಅಲ್ಲ ಅಪ್ಪಾಜಿ, ಇಷ್ಟೊಂದು ರಾಜ್ಯ ಕಾರ್ಯಭಾರದಲ್ಲಿ ನಿಮ್ಮ ನಿತ್ಯ ಕರ್ಮ, ಊಟ, ನಿದ್ದೆ, ವಿಶ್ರಾಂತಿ ಇವುಗಳಿಗೆಲ್ಲ ಸಮಯ ಯಾವಾಗ? ರಾಜ್ಯ ಕರ್ತವ್ಯ ಪರಿಪಾಲನೆಯೇ ನಮ್ಮ ನಿತ್ಯ ಕರ್ಮ. ದೇಶವೇ ನಮ್ಮ ದೇವರು. ಅಲ್ಪಾಹಾರ, ಸ್ವಲ್ಪ ನಿದ್ದೆಗಳೇ ನಮಗೆ ಸಂತೃಪ್ತಿ. ಪ್ರಜಾಕ್ಷೇಮವೇ ನಮಗೆ ವಿಶ್ರಾಂತಿ. ಆಹಾಹಾ, ಮಂತ್ರಿಗಳೆಂದರೆ ಹೀಗಿರಬೇಕು. ಅಪ್ಪಾಜಿ, ಈ ವಯಸ್ಸಿನಲ್ಲಿ ನಿಮ್ಮ ಉತ್ಸಾಹ, ಕಾರ್ಯದಕ್ಷತೆ ಎಲ್ಲ ನೋಡುತ್ತಿದ್ದರೆ ನವಯುವಕರಾದ ನಮಗೆ ತುಂಬಾ ನಾಚಿಕೆ ಆಗುತ್ತಿದೆ. ನಿಜವಾದ ನಿಷ್ಕಾಮ ಕರ್ಮಯೋಗಿಗಳೆಂದರೆ ನೀವೇ ಅಪ್ಪಾಜಿ. ಎಲ್ಲ ತಮ್ಮ ಅಭಿಮಾನ ವಿಶೇಷ. ಇಲ್ಲ ಅಪ್ಪಾಜಿ, ಈ ನಿಮಿಷದಿಂದ ನಾವು ನಿಮ್ಮಂತೆಯೇ ದುಡಿಯುತ್ತೇವೆ. ನಮ್ಮ ಹಿರಿಯರ ಹೆಬ್ಬಯಕೆ ಹಿಂದೂ ಧರ್ಮ ಸಾಮ್ರಾಜ್ಯವನ್ನು ಒಂದೇ ಕೊಡೆಯ ನೆರಳಿನಲ್ಲಿ ಬಾಳುವಂತೆ ಕಾಯ, ವಾಚ, ಮನಸ ಶ್ರಮಿಸುತ್ತೇವೆ. ಸಂಶಯ ಪಡಬೇಡಿ ಅಪ್ಪಾಜಿ, ನೀವು ಬೆರಳಿನಿಂದ ತೋರಿದ್ದನ್ನು ನಾವು ಶಿರಸಾವಹಿಸಿ ಮಾಡುತ್ತೇವೆ. ಹಾಗಾದ್ರೆ ಅಲ್ಲಿ ನೋಡಿ, ಅದೇ ನಮ್ಮ ಹಿಂದೂ ಸಾಮ್ರಾಜ್ಯ ನಕ್ಷೆ. ಅದರಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ
ವಿಜಯ ವಿದ್ಯಾರಣ್ಯ ಸ್ವಾಮಿಗಳ ಕಾಲದಲ್ಲಿ ಕಾವೇರಿಯಿಂದ ಕೃಷ್ಣಾ ನದಿಯವರೆಗೂ ಹಬ್ಬಿತ್ತು. ಈಗ ಅದೇ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾನದ ಮಟ್ಟಕ್ಕೆ ಬಂದಿದೆ. ಹಾಗಾದ್ರೆ ಕೈಬಿಟ್ಟು ಹೋಗಿರುವ ರಾಜ್ಯಗಳನ್ನು ಗೆಲ್ಲಲು ಮತ್ತೆ ನಮ್ಮ ತಂದೆಯವರು ಪ್ರಯತ್ನಿಸಲಿಲ್ಲವೇ ಅಪ್ಪಾಜಿ? ಪ್ರತಿ ನಿಮಿಷವೂ ಪ್ರಯತ್ನಿಸುತ್ತಲೇ ಇದ್ದರು. ಕೆಲವು ಸೀಮೆಗಳನ್ನು ಗೆದ್ದರು, ಗೋವಾ ರಾಜ್ಯವನ್ನು ವಶಪಡಿಸಿಕೊಂಡರು. ಆದರೂ ಅವರ ಹೆಬ್ಬಯಕೆ ಈಡೇರಲಿಲ್ಲ. ನಾವು ಈಡೇರಿಸುತ್ತೇವೆ ಅಪ್ಪಾಜಿ, ನಾವು ಈಡೇರಿಸುತ್ತೇವೆ. ಕನ್ನಡ ರಾಜರಾಜೇಶ್ವರಿಯ ಕುಂಕುಮದ ಸಾಕ್ಷಿ, ನಮ್ಮ ಮನೆದೇವರಾದ ತಿರುಪತಿ ತಿಮ್ಮಪ್ಪನ ಪಾದ ಸಾಕ್ಷಿ. ಇಂದಿನಿಂದಲೇ ಮತ್ತೆ ಹಿಂದೂ ಧರ್ಮ ಸಾಮ್ರಾಜ್ಯದ ಹೃದಯವಾದ ವಿಜಯನಗರದಲ್ಲಿ 3 ರಾಯರ ಗಂಡ ಶ್ರೀಕೃಷ್ಣದೇವರಾಯರ ಸಾಹಸದ ಚರಿತ್ರೆ ಪ್ರಾರಂಭವಾಗಲಿ. ಕನ್ನಡದ ಕಹಳ ಕೊಂಬುಗಳೆಲ್ಲ ಒಂದಾಗಿ ಭಾರ್ಗರೆಯಲಿ, ಕನ್ನಡದ ಗಂಡು ಪಡೆಯೆಲ್ಲ ಒಂದಾಗಿ ಕೂಡಿ ಹೊರಡಲಿ. ನಾಳೆ ರಾಯಚೂರು ದುರ್ಗದತ್ತ ಹೊರಡುವ ದಂಡಯಾತ್ರೆ ಪ್ರಸ್ಥಾನ ಬೇರಿ ಮೊಳಗಲಿ.